ನಮಸ್ಕಾರ. ಸರೋಜಿನಿ ಕನ್ನಡ ಮತ್ತು ಹಿಂದಿ ಭಾಷೆಗಳಲ್ಲಿ ರೆಡಿ ಆಗ್ತಾ ಇದೆ ಬಯೋಪಿಕ್ ಫಿಲ್ಮು. ಇದಕ್ಕೆ ಡೈರೆಕ್ಷನ್ ಮಾಡ್ತಿರೋದು ವಿನಯ್ ಚಂದ್ರ. ನಿಮ್ಗೆಲ್ಲ ಗೊತ್ತು, ವಿನಯ್ ಚಂದ್ರ ಅವರ ಪರಿಚಯವನ್ನು ಮಾಡೋದು ಬೇಕಾಗಿಲ್ಲ ಅನ್ಕೋತೀನಿ. ಆದ್ರೂ ಕೂಡ ಮ್ಯೂಸಿಕ್ ಡೈರೆಕ್ಟ್ರು, ಡೈರೆಕ್ಷನ್ನು ನಿಮ್ಮ ಜೊತೆಗೇನೆ ಸುರೇಶ್ ಚಂದ್ರ ಅಂತ ಹೇಳಿ ಹಿರಿಯ ಪತ್ರಕರ್ತರು, ಸಂಜೀವನಿ ಎಡಿಟರ್ ಆಗಿದ್ರು. ಅವರ ಮಗ ಇವರು. ಸುಮಾರು ಆಲ್ಬಮ್ಗಳ ಮಾಡಿದ್ದಾರೆ, ಮ್ಯೂಸಿಕ್ ಮಾಡಿದ್ದಾರೆ. ಇದು ಇದೇ ನೆಕ್ಸ್ಟ್ ಮಂತ್ ಇಂದ ಶುರು ಆಗ್ತಾ ಇದೆ. ಚರಣ್ ಸುವರ್ಣ ಅಂತ ಹೇಳಿ ಇವರು ಸರ್ ಮೂಲ ಮಂಗಳೂರು, ಬಾಂಬೆ ಸೆಟ್ಲ್ ಆಗಿದ್ದಾರೆ. ಸೊ ಹಾಗಾಗಿ ಸುಮಾರು ಜನ ಬಾಂಬೆಯಿಂದೆಲ್ಲ ಆಕ್ಟರ್ಸ್ ಎಲ್ಲ ಬಂದಿದ್ದಾರೆ. ಅದರ ಸಂಪೂರ್ಣವಾಗಿ ಪರಿಚಯ ಮಾಡಿಕೊಟ್ಟು ಯಾವಾಗ ಶುರು ಆಗುತ್ತೆ ಏನು ಎತ್ತ ಅಂತ ಹೇಳಿ ಈ ಚಿತ್ರದ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಬೇಕು ಅಂತ ಹೇಳಿ ವಿನಯ್ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. Good afternoon, everybody. Namaskaram. I am really proud to be here on this Munch after 28 years. I'm coming back into big movies. And thanks to the captain of the ship and all the producers here, and especially the writer, giving me this opportunity to play this important and main strong character of Sarojini Naidu, the Nightingale of India. I will do my 1000% to give my full pledge on this character, and rest is with the Almighty. Thank you. ऐसा कैरेक्टर कर रहे हैं, ऐसा किरदार कर रहे हैं जो उनकी लाइफ से जुड़ा हुआ है, जिनके बारे में जिक्र नहीं है, जिनके बारे में लोगों को पता नहीं है, बट दे प्लेड अ वेरी इंपॉर्टेंट रोल इन हर लाइफ to get her to that platform or to make her reach where she was. So with all due respect, so कोशिश करूंगा कि 100% दूं मैं. बाकी तो विनय जी के हाथ में है. थैंक यू. क्या सीखा आप रोल में? क्या सीखा उनकी बायोग्राफी में आप प्ले करके क्या सीखा? अभी मैं प्ले करूंगा अभी, बट उसके बारे में मैं थोड़ा बता देता हूँ. गोविंद जी जो थे, सरोज जी के बैकबोन ही थे. बेसिकली बोलते हैं ना कि बिहाइंड एवरी सक्सेसफुल मैन देयर इज अ वुमन, बट एक्चुअली यहाँ पे थोड़ा उल्टा हो गया केस. Behind, so he was there. He supported her in everything, because of course they had kids also, they had family also, but he was the one who told her that don't worry about the family, don't worry about anything, जो आजकल आपको देखने नहीं मिलेगा. Am I right? Yes. Right ना? अरे हाँ. Thank you. नहीं तो he supported her that way. He made her do whatever she wanted to do, and where he saw his vision also was that she should be for the country, serve the country, and he helped her to be what she was. With all due respect, thank you. ಒಂಚೂರು ಶೇರ್ ಮಾಡ್ತೀನಿ ಹೇಗೆ ಸ್ಟಾರ್ಟ್ ಆಯಿತು, ಏನಿದೆ ಎಲ್ಲವನ್ನು ಖಂಡಿತವಾಗ್ಲೂ ನಾನು ಶೇರ್ ಮಾಡ್ತೀನಿ. ಸೊ ಈಗ ಸೋನಲ್ ಅವ್ರು ಮಾತಾಡ್ತಾರೆ. First and foremost, that's Namaste. Welcome to the South industry. I'm sure you guys are going to have a lot of fun here. We are going to make a lot of memories here. Sarojini Naidu, ನನ್ನ ಲೈಫಲ್ಲಿ ಸ್ಟಾರ್ಟಿಂಗ್ ಇಂದಾನೆ ನಂಗೊಂದು ಆಸೆ ಇತ್ತು. ಬಯೋಪಿಕ್ ಯಾವುದಾದ್ರೂ ಒಂದು ಸ್ಟ್ರಾಂಗ್ ಬಯೋಪಿಕ್ ಮಾಡಬೇಕು ಅಂತ ಒಂದು ಆಸೆ ಇತ್ತು. ಬಟ್ ಲೈಫಲ್ಲಿ ಇಷ್ಟು ಬೇಗ ನನಗೆ ಅಪಾರ್ಚುನಿಟಿ ಸಿಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಸೊ ಫಾರ್ ದ್ಯಾಟ್, ಥ್ಯಾಂಕ್ಸ್ ಟು ದ ಪ್ರೊಡ್ಯೂಸರ್ಸ್ ಚರಣ್ ಸರ್, ಹನಿ ಸರ್, ಥ್ಯಾಂಕ್ ಯು ಸೋ ಮಚ್, ಅಂಡ್ ಆಫ್ ಕೋರ್ಸ್ ಕುಲಕರ್ಣಿ ಸರ್. ಇವ್ರ ಮೂರ್ ಜೊತೆ ಐ ಥಿಂಕ್ ನಂದು ಆಲ್ಮೋಸ್ಟ್ 7-8 years ಇಂದ ಬಾಂಡಿಂಗ್ ಇದೆ. ಚರಣ್ ಸರ್ ಸ್ಪೆಷಲಿ ನಾನು ಇಂಡಸ್ಟ್ರಿಗೆ ಬಂದಿದ್ರಿಂದ ಇವತ್ವರೆಗೂ ಒಟ್ಟಿಗಿದ್ದೀವಿ. ನನ್ನನ್ನು ಮ್ಯಾನೇಜ್ ಮಾಡಿದ್ದಾರೆ. ಇಬ್ರು ನನ್ನ ಬಿಸ್ನೆಸ್ ಪಾರ್ಟ್ನರ್ ಕೂಡ ಅವರು. ಅಂಡ್ ಅಫ್ ಕೋರ್ಸ್ ಕುಲಕರ್ಣಿ ಸರ್ ಅಂಡ್ ಹನಿ ಸರ್, ಅಂದ್ರೆ ಫ್ರಮ್ ದ ಬಿಗಿನಿಂಗ್ ನಾವೆಲ್ಲರೂ ಒಟ್ಟಿಗೆ ಒಂದು ಸಿನಿಮಾ ಮಾಡ್ಬೇಕಂತ ತುಂಬಾ ಆಸೆ ಇತ್ತು. ಅಂಡ್ ತುಂಬಾ ಖುಷಿ ಆಗ್ತಿದೆ ಚರಣ್ ಸರ್ ಟು ಸಿ ಯು ಆಸ್ ಅ ಪ್ರೊಡ್ಯೂಸರ್ ಟುಡೇ. ಐ ಥಿಂಕ್ ಯು ಆರ್ ವರ್ತ್ ಇಟ್. ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ ಅಫ್ ಕೋರ್ಸ್ ನಾನು ಬಾಂಬೆ ಹೋದಾಗ ಅವ್ರ ರೈಟರ್ ನನಗೆ ಸ್ಟೋರಿ ಹೇಳಿದಾಗ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಅಂದ್ರೆ ನಾನು ಅನ್ಕೊಂಡಿರ್ಲಿಲ್ಲ ಲೈಫಲ್ಲಿ ಇಷ್ಟು ಬೇಗ ನನಗೆ ಒಂದಿಷ್ಟು ಸ್ಟ್ರಾಂಗ್ ಬಯೋಪಿಕ್ ಸಿಗುತ್ತೆ ಅಂತ. ವಿನಯ್ ಸರ್, ಲುಕಿಂಗ್ ಫಾರ್ವರ್ಡ್ ಟು ವರ್ಕಿಂಗ್ ವಿತ್ ಯು ಆಸ್ ವೆಲ್. ನನ್ನ ಪಾತ್ರ ಬಗ್ಗೆ ಮಾತಾಡ್ಬೇಕಿದ್ರೆ, ಸರೋಜಿನಿ ನಾಯ್ಡು ಮ್ಯಾಮ್ ಅವರ ಯಂಗ್ ಲೈಫ್ ಪ್ಲೇ ಮಾಡ್ತಿರ್ತೀನಿ ನಾನು. ಅವರ
ಕಾಲೇಜ್ ಲೈಫ್ ಇರಲಿ, ಅವ್ರ ಪಾಲಿಟಿಕ್ಸ್ ಎಂಟ್ರಿ ಆಗೋದು ಮುಂಚೆ ಏನೆಲ್ಲ ಅವ್ರ ಲೈಫಲ್ಲಿ ಇರುತ್ತೆ ಅದನ್ನ ನಾನು ಪ್ಲೇ ಮಾಡ್ತಿರ್ತೀನಿ. ಸೊ ನೀವೆಲ್ಲರೂ ಯಾವತ್ತೂ ಸಪೋರ್ಟ್ ಮಾಡಿದ್ದೀರಾ, ಈ ಸಿನಿಮಾಗೂ ನಿಮ್ಮ ಸಪೋರ್ಟ್ ಮಾಡಿ ನಿಮ್ಮ ಆಶೀರ್ವಾದ ಯಾವತ್ತೂ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಓಕೆ, ಆ್ಯಂಡ್ ವಿಸಿಕಾ ಫಿಲ್ಮ್ಸ್ ನಾನು ಮ್ಯಾನೇಜಿಂಗ್ ಡೈರೆಕ್ಟ್ರು, ಆ್ಯಂಡ್ ನನ್ನ ಟೀಮಲ್ಲಿ ಅದರ್ ಡೈರೆಕ್ಟರ್ಸ್ ಆರ್ ದೇರ್. ಓಕೆ, ಸೊ ಮಿಸ್ಟರ್ ಗೌಡ ಈಸ್ ಗೋಯಿಂಗ್ ಟು ರಿಪ್ರೆಸೆಂಟ್ ಇನ್ ಕರ್ನಾಟಕ, ಆ್ಯಂಡ್ ಮಿಸ್ಟರ್ ಚರಣ್ ಸುವರ್ಣ ಈಸ್ ದೇರ್ ಇನ್ ಮುಂಬೈ. ಸೊ ಆಲ್ ದ ಟೀಮ್ ವಿ ಆರ್ ಗೋಯಿಂಗ್ ಟು ಡೂ ಗುಡ್ ಥಿಂಗ್ಸ್. ವಿ ಆರ್ ಗೋಯಿಂಗ್ ಟು ಹಿಂದಿಯಲ್ಲಿ ನಾವು ಮೂವೀಸ್ ಆಲ್ರೆಡಿ ಹಿಂದಿ ಕನ್ನಡದಲ್ಲಿ ಮಾಡ್ತಾ ಇದ್ದೀವಿ. ಏನ್ ಪ್ರಾಮಿಸ್ ಇದೆ ಅಂದ್ರೆ ಎವ್ರಿ ಇಯರ್ ವಿ ಆರ್ ಗೋಯಿಂಗ್ ಟು ಮೇಕ್ ಅಟ್ ಲೀಸ್ಟ್ 2 to 3 ಮೂವೀಸ್ ಆಫ್ ಕನ್ನಡ. ಇದು ಮಾಡೋ ಪ್ಲಾನಿಂಗ್ ಇದೆ. ಒಳ್ಳೆ ಕಂಟೆಂಟ್ ಬೇಸ್ಡ್ ಕಂಟೆಂಟ್ ಇದೆಲ್ಲ ಮಾಡ್ತಾ ಇದ್ದೀವಿ. ವಿ ಆರ್ ಗೋಯಿಂಗ್ ಟು ಗಿವ್ ಗುಡ್ ರಿಸಲ್ಟ್ಸ್, ಗುಡ್ ಮೂವೀಸ್. ದಟ್ ಐ ಕ್ಯಾನ್ ಪ್ರಾಮಿಸ್ ಟು ಯು. ದಟ್ಸ್ ಓನ್ಲಿ. ಥ್ಯಾಂಕ್ ಯು. ಸರೋಜಿನಿ ನಾಯ್ಡು, ನಾನು ಯಾವತ್ತು ಲೈಫಲ್ಲಿ, ನಮಸ್ತೆ ಎಲ್ರಿಗೂ. ನಾನು ಸ್ವಲ್ಪ ಮಾತಾಡೋದ್ರಲ್ಲಿ ಸ್ವಲ್ಪ ವೀಕ್ ಇದ್ದೇನೆ. ಪಬ್ಲಿಕ್ ಸ್ಪೀಕಿಂಗ್ ಅಲ್ಲಿ ಅಷ್ಟೊಂದು ಇದಿಲ್ಲ. ಆಫ್ ಸ್ಕ್ರೀನ್ ಚೆನ್ನಾಗಿ ಮಾತಾಡ್ತೇನೆ. ಲೈಫಲ್ಲಿ ಯಾವತ್ತು ನಾನು ಪ್ರೊಡ್ಯೂಸರ್ ಆಗ್ಬೇಕಂತ ನನಗೆ ಕನಸು ಇರ್ಲಿಲ್ಲ, ಅಲ್ಲ ಅದ್ರ ಬಗ್ಗೆ ಇಷ್ಟನೂ ಪಟ್ಟಿಲ್ಲ. ಬಟ್ ಸರೋಜಿನಿ ನಾಯ್ಡು ಅಂತ ಟಾಪಿಕ್ ಬಂದಾಗ ಈ ಸಿನಿಮಾ ಆಕ್ಚುಲಿ ಇನಿಷಿಯಲ್ ಆಗಿ ನಮ್ಮ ಧೀರಜ್ ಮಿಶ್ರಾ ರೈಟರ್ ಅವರು ಬಂದ್ಬಿಟ್ಟು ಒಂದು ಹಿಂದಿ ಸಿನಿಮಾ ಮಾಡುವ, ಇದನ್ನು ಹಿಂದಿಯಲ್ಲಿ ಈಗ ಬಯೋಪಿಕ್ ಎಲ್ಲ ಚೆನ್ನಾಗಿ ನಡೀತಾ ಇದೆ, ನನ್ ಬಹಳ ವರ್ಷದ್ದು ರಿಸರ್ಚ್ ಈ ಸರೋಜಿನಿ ನಾಯ್ಡು ಇದನ್ನು ಹಿಂದಿ ಸಿನಿಮಾ ಮಾಡುವ ಅಂತ ಬಂದಾಗ ಇಮಿಡಿಯೇಟ್ ಆಗಿ ನನ್ಗೆ ಒಂದೇ ಮೈಂಡ್ ಅಲ್ಲಿ ಬಂದಿರೋದು, ಇದನ್ನು ನಾವು ನಮ್ಮ ಕನ್ನಡದಲ್ಲಿ ಯಾವತ್ತು ಬಯೋಪಿಕ್ ಟ್ರೈ ಮಾಡಿಲ್ಲ. ಬಂದು ಹೋಗಿರ್ಬೋದು, ಬಟ್ ಒಂದು ದೊಡ್ಡ ಲೆವೆಲ್ ಅಲ್ಲಿ, ಒಂದು ಲಾರ್ಜ್ ಸ್ಕೇಲ್ ಅಲ್ಲಿ ಒಂದು ಬಯೋಪಿಕ್ ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿ ಅವರನ್ನು ನಾವು ಡಿಸ್ಕಷನ್ ಸ್ಟಾರ್ಟ್ ಮಾಡುವಾಗ ಅವ್ರು ಹೇಳಿದ್ರು, ನಮ್ಗೆ ಒಳ್ಳೆ ಪ್ರೊಡ್ಯೂಸರ್ಸ್ ಜೊತೆ ಸೇರಿದ್ರೆ ನಾವು ಡೆಫಿನೆಟ್ ಆಗಿ ಇದನ್ನೊಂದು ಲಾರ್ಜ್ ಸ್ಕೇಲ್ ಅಲ್ಲಿ ಕನ್ನಡ, ಹಿಂದಿ ಈ ತರ ಡ್ಯುಯಲ್ ಲ್ಯಾಂಗ್ವೇಜ್ ಮಾಡಿಬಿಟ್ಟು ಆಮೇಲೆ ಬೇರೆ ಲ್ಯಾಂಗ್ವೇಜ್ ಗಳಲ್ಲಿ ಇದನ್ನು ತಗೊಂಡು ಹೋಗ್ಬೋದು. ಆ ಟೈಮಲ್ಲಿ ನಾವು ಇದನ್ನು ಡಿಸೈಡ್ ಮಾಡಿ ಈ ತರ ಸಬ್ಜೆಕ್ಟ್ ಅನ್ನು ನಾವು ಮುಂದೆ ಟ್ರೈ ಮಾಡಬೇಕು. ಕನ್ನಡ ಇಂಡಸ್ಟ್ರಿಯಲ್ಲಿ ಇನ್ನೂ ಎಲ್ಲಾ ವೆರೈಟಿ ಸಿನಿಮಾಗಳು ಬರ್ತಾ ಇದೆ. ಬಯೋಪಿಕ್ ಸಿನಿಮಾನು ಅದರ ಈರಾ ಸ್ಟಾರ್ಟ್ ಆಗ್ಬೇಕು ಅಂತ ಇದನ್ನೊಂದು ಇದಕ್ಕೆ ಕೈ ಹಾಕಿದ್ದೇವೆ. ದಯವಿಟ್ಟು ಎಲ್ಲರೂ ನಮ್ಗೆ ಒಂದು ಸಪೋರ್ಟ್ ಮಾಡಬೇಕು, ಒಳ್ಳೆ ಸಿನಿಮಾ ಬರಬೇಕು. ಇನ್ನು ಮುಂದೆ ಬಹಳ ಬಯೋಪಿಕ್ಗಳು ಸಾಲಾಗಿ ಬರಬೇಕು. ಈ ಸಿನಿಮಾ ನನ್ನ ಪರ್ಸನಲ್ ನಮ್ದು ಒಂದು ಇಚ್ಛೆ ಅಂದ್ರೆ, ಇವತ್ತು ನಾವು ಬರುವಾಗ ನಾವು ಮಾತಾಡ್ತಿದ್ದೆ, ಈ ಸಿನಿಮಾವನ್ನು ನಾವು ಎಲ್ಲಾ ಸ್ಕೂಲ್ಗಳಲ್ಲಿ ಅಂದ್ರೆ ಸರೋಜಿನಿ ನಾಯ್ಡು ಬಗ್ಗೆ ಎಲ್ರಿಗೂ ಗೊತ್ತಿರೋದು ಒಂದೇ ಪಾರ್ಟ್, ನೈಟಿಂಗೇಲ್ ಆಫ್ ಇಂಡಿಯಾ, ಗಾನ ಕೋಗಿಲೆ ಅಂತ ಹೇಳ್ತಾರೆ. ಬಟ್ ಇಟ್ ಈಸ್ ಓನ್ಲಿ ಅ ಗ್ಲಿಮ್ಸ್ ಆಫ್ ಅವರ್ ಇಂಟ್ರಡಕ್ಷನ್. Sarojini Naidu, actually she was a very good freedom writer. More than that, she was a very good orator. She has represented India in South Africa, in London, represented India for the freedom movement. And she was an inspiration for the whole Indian community, especially the female. ಸೊ ಇವರ ಲೈಫ್ ಹಿಸ್ಟ್ರಿಯನ್ನು ಒಂದು ಜನರು ಡೆಫಿನೆಟ್ ಆಗಿ ಇಷ್ಟಪಡ್ತಾರೆ. ನಾವು ಡೆಫಿನೆಟ್ ಆಗಿ ನಾವು ಒಂದು ಸ್ಕೂಲ್ ಕಾಲೇಜ್ಗಳಲ್ಲಿ ಕಲ್ತಿದ್ದೇವೆ, ಇಲ್ಲ ನಮ್ದು ನಾಲೆಜ್ ಎಷ್ಟಿದೆ, ನಮ್ಮ ಪುಸ್ತಕಗಳಲ್ಲಿ ಓದಿದ್ವಿ, ಅದಕ್ಕಿಂತ ಇನ್ನೂ 70% ಮೋರ್ ಅವರ ಲೈಫ್ ಹಿಸ್ಟ್ರಿ ತಿಳ್ಕೊಳ್ಳುವ ಅವಕಾಶ ಇದೆ. ಅದು ಡೆಫಿನೆಟ್ ಆಗಿ ಈ ಸಿನಿಮಾದಿಂದ ಹೊರಗೆ ಬರುತ್ತೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಬೇಕು. ಥ್ಯಾಂಕ್ ಯು. नमस्कार. मुझे अभी यही वर्ड पता चला है, लेकिन मैं जल्दी कुछ और वर्ड भी सीख जाऊंगा. जब ये सब्जेक्ट मेरे दिमाग में आया सरोजनी का, तो सरोजनी इस फिल्म में 8 साल की उम्र से लेके उनके 70 साल का पूरा जीवन कैरियर है, हमने दिखाया है फिल्म में. आप हर उम्र में उनकी जो उन्होंने काम किया वो बहुत ही अलग किस्म का था. उस जमाने में किसी लड़की का 10th में टॉप करना और स्कॉलरशिप पाके लंदन जाना आज हमको ये बहुत आसान लगता है, लेकिन उस जमाने में किसी लड़की का जाके विदेश में पढ़ना ये बहुत आसान बात नहीं थी. और सबसे पहले मैं तो थैंक यू बोलूंगा चरण सर का और केवी सर का, हनी सर का, कि इन्होंने तुरंत जो इस सब्जेक्ट को सुना और हाँ बोल दिया. और मुझे सबसे खुशी है कि मैं पहली बार साउथ इंडियन इंडस्ट्रीज में काम कर रहा हूँ और ये फिल्म ज्यादा से ज्यादा भाषा में बननी चाहिए.
बहुत कम लोगों को पता है कि सरोजनी नायडू को 13-14 भाषाएं आती थी। उन्होंने कन्नड़, तमिल, तेलुगु में कविताएं लिखी हैं, और वो कविताएं उस वक्त लिखी जिस समय पूरे देश को फ्रीडम मूवमेंट में जोड़ने के लिए ऐसा कुछ चाहिए था कि जैसे दिल्ली में कोई आंदोलन चल रहा है, उसमें कन्नड़ वाले लोग क्यों इंटरेस्ट लेंगे, या कन्नड़ में जो आंदोलन चल रहा है उसमें यूपी के लोग क्यों इंटरेस्ट लेंगे। तो सरोजनी नायडू ने वो काम किया, सबको एक सूत्र में पिरोने का काम किया। उसके बाद जब उनका फ्रीडम मूवमेंट शुरू होता है तो उनकी जो सीमा रेखा थी वो केवल हिंदुस्तान तक नहीं थी, दक्षिण, जैसे भी चरण सर ने बताया, दक्षिण अफ्रीका, वो हर देश में गए और हर देश में भारत का प्रतिनिधित्व करके बताया कि अंग्रेज की जो दास्ता है वो अब ज्यादा दिन तक चलने वाली नहीं है। और आज के जनरेशन को जब ये फिल्म आएगी, और सबसे ज्यादा अच्छी बात है कि ये ज्यादा भाषा में आ रही है, तो लोग उनके चीजों को समझेंगे। और आज के यंगर इंडस्ट्री जो आज का युवा वर्ग है वो छोटी छोटी चीजों में कमी निकालते रहता है कि हमारे पास ये नहीं है, हम ये कैसे करें। सरोजनी नायडू पूरे जीवन भर बीमारियों से ग्रसित थी, लेकिन कभी भी उन्होंने पूरे देश का भ्रमण करना, विदेश जाना, जेल जाना, आंदोलन करना कभी छोड़ा नहीं। हमारी फिल्म में एक दृश्य है जब वो खरसाना में नमक आंदोलन के पक्ष में खड़ी थी। उस वक्त 50 डिग्री का टेम्परेचर था, लेकिन 3 दिन तक वो बिना पानी लिए हुए अंग्रेजों की लाठियां खाते हुए वहां पर खड़ी हुई थी। तो ये सब संघर्ष लोगों को मालूम चलना चाहिए। और सरोजनी नायडू एक ऐसा किरदार है कि ज्यादातर उनको स्वर कोकिला कह के, नाइटिंगेल कह के उनके बारे में बहुत कम बताया जाता है। इस फिल्म से पता चलेगा कि उनका फ्रीडम मूवमेंट में क्या महत्व था और हम इतिहास का कितना बड़ा पन्ना मिस कर रहे थे। और मैं वापस थैंक यू बोलूंगा प्रोड्यूसर्स को, शांति प्रिया मैडम को कि उन्होंने इस पिक्चर के लिए हाँ कहा, सोनल जी को, हितेन जी को, क्योंकि कहानी कहने के लिए अच्छा कलाकार कहने की बहुत जरूरत होती है। जब मैं बंबई के एक होटल में हनी जी मुझे सोनल जी से मिलाने के लिए ले गए, तो मुझे सरोजनी जी के बारे में पढ़ रहा था, मुझे पता नहीं था कि वो कैरेक्टर दिखेगा कैसे। जब मैं सोनल जी से मिला तो मैंने सिर्फ 5-10 मिनट बात हुई, उसके बाद मुझे लगा कि अगर सरोजनी नायडू यंग में दिखती होंगी, बोलती होंगी, तो शायद सोनल जी की तरह बातचीत करती होंगी। तो उससे क्या हुआ कि स्क्रिप्ट में ओरिजिनलिटी आई। शांति प्रिया जी को मैं बचपन से देखता आया हूँ, हितेन जी को मैंने लगातार वॉच किया है, तो वो सब उनका इनपुट मैंने स्क्रिप्ट में डाला है। मैंने कई फिल्में काफी कम एज में देखी है, बचपन यंग सॉरी आप अभी भी काफी यंग हैं। तो कवर अप कर रहे हैं। और सबसे इम्पोर्टेंट है विनय जी का, वो उन्होंने हौसला दिखाया, वो मेरे साथ खड़े हैं। स्क्रिप्ट से अभी पूरी कंप्लीट हो गई है, वो हर पल मेरे साथ है और उनका पूरा योगदान रहता है। मुझे पूरा विश्वास है कि वो फिल्म बहुत अच्छे तरीके से बनाएंगे। और फिल्म अकेले से नहीं बनती है, अगर अकेले से बनती तो ये पूरी टीम यहाँ साथ न होती, और मुझे चाहिए आप लोगों का भी साथ। ಹೇಮಂತ್ ಗೌಡ ಅಂತ ಅಂದ್ಬಿಟ್ಟು ಅವ್ರು ಸುಮಾರಾಗಿ ಮಾತಾಡ್ತೀನಿ ಅಂತ ಹೇಳಿದ್ರು, ಯಾರು ಚರಣ್ ಸುವರ್ಣ ಅವರು. ನಾನು ಅದಕ್ಕಿಂತ ಸುಮಾರಾಗಿ ಮಾತಾಡ್ತೇನೆ. ರೀಸನ್ ಏನಂದ್ರೆ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಮೈಕ್ ಮುಂದೆ ಮೈಕ್ ಹಿಡಿದಿರೋದು, ಓಕೆನಾ. ಮತ್ತೆ ಥ್ಯಾಂಕ್ಸ್ ಅ ಲಾಟ್ ವಿಸಿಕಾ ಫಿಲಮ್ಸ್ಗೆ, ಸಿ.ಬಿ. ಕುಲಕರ್ಣಿ ಸರ್, ಚರಣ್ ಸುವರ್ಣ ಸರ್, ಮತ್ತೆ ಹನಿ ಚೌಧರಿ ಅವ್ರಿಗೆ, ಮತ್ತೆ ನನ್ನ ಕ್ಲೋಸ್ ಫ್ರೆಂಡ್ ಪ್ರಕಾಶ್ ಅಂತ ಅಂದ್ಬಿಟ್ಟು ಅವ್ರ ಕಡೆಯಿಂದ ನನಗೆ ವಿನಯ್ ಅವ್ರ ಪರಿಚಯ ಆಗಿದ್ದ. ಆಮೇಲೆ ನೋಡಿದ್ರೆ ವಿನಯ್ ಅವರು ಆಕ್ಚುಲಿ ನಮ್ಮ ರಿಲೇಟಿವ್. ಆ ರೀಸನ್ ಇಂದ ನಾನು ಈ ವೆಂಚರ್ಗೆ ಎಂಟರ್ ಆದೆ. ಮತ್ತೆ ಸಪೋರ್ಟ್ ಇರಲಿ. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಶ್ರೀನಿವಾಸ್ ಸಿ ವಿ ಗೌಡ ಅಂತ ಹೇಳ್ಬಿಟ್ಟು. ನಂದು ಇದು 2ನೇ ಮೂವಿ ಆಕ್ಚುಲಿ. ವಿಶಿಕಾ ಫಿಲಮ್ಸ್ ಇದರಿಂದ 2ನೇ ಮೂವಿ. ಕರ್ನಾಟಕದಲ್ಲಿ ವಿಶಿಕಾ ಫಿಲಮ್ಸ್ ಇದರಿಂದ ನಾನೇ ಕರ್ನಾಟಕದಲ್ಲಿ ಸಾರಿ ಕರ್ನಾಟಕದಲ್ಲಿ ಕನ್ನಡದಿಂದ ನಾನು ವಿಶಿಕಾ ಫಿಲಮ್ಸ್ ಕಡೆಯಿಂದ ನಾನಿದ್ದೀನಿ. ಆಕ್ಚುಲಿ ಇದು 2nd ಮೂವಿ ಮಾಡ್ತಾ ಇರೋದು, ನಾನು ಪ್ರೊಡ್ಯೂಸ್ ಮಾಡ್ತಾ ಇರೋದು ಆಕ್ಚುಲಿ. ಜೊತೆ ಅಂದ್ರೆ ವಿಶಿಕಾ ಫಿಲಮ್ ಸಿ.ಪಿ.ಕೆ ಸರ್ ಇರ್ಬೋದು, ಮತ್ತೆ ಚರಣ್ ಸರ್ ನನ್ನ ಜೊತೆಲಿ ಅವ್ರ ಜೊತೆಲಿ ನಿಂತ್ಕೊಂಡು ಎಷ್ಟಾಗುತ್ತೆ ಅಷ್ಟು ಹೆಲ್ಪ್ ಮಾಡ್ಕೊಂಡು ಜೊತೆಲಿ ಪ್ರೊಡ್ಯೂಸ್ ಮಾಡ್ತಾ ಇದೀವಿ ಎಲ್ಲ. ಅಂದ್ರೆ ಜೊತೆ ಈ ಫಿಲಮ್ಗೆ ಏನ್ ಜೊತೆಲಿ ಏನೇನ್ ಸಹಕಾರ ಬೇಕು ಅದ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಸರಿ, ಥ್ಯಾಂಕ್ ಯು. ಮಾತು ಕಮ್ಮಿ, ಒಂದು ಕೆಲಸ ಜಾಸ್ತಿ. ಅಂಡ್ ನಾನೊಂದು ಆಫ್ ಲೇಟ್ ಐ ವರ್ಕ್ಸ್ ವಿತ್ ಸಮ್ ಹಿಂದಿ ಆಲ್ಬಮ್ಸ್. ದಟ್ ಇಸ್ ವೆನ್ ಐ ಸ್ಟಾರ್ಟೆಡ್ ವರ್ಕಿಂಗ್ ವಿತ್ ಹಿಮ್.
He's a very, very hardworking DOP and a wonderful editor also. He's a good colorist as well. So he's going to be my strength in this film, and I'm sure ನಿಮ್ಗೆ ಅವ್ನ ಕೆಲಸ ಈ ಸಿನಿಮಾ ಮಾಡಾದ್ಮೇಲೆ ಆಕ್ಚುಲಿ ಚೆನ್ನಾಗಿ ಗೊತ್ತಾಗುತ್ತೆ. ತುಂಬಾ ಕಮ್ಮಿ ಮಾತಾಡ್ತಾನೆ, ನೀವು ಮಾತಾಡ್ಬಿಡಿ. Hello, hi. Thank you very much for the opportunity, sir, from Visika Films. So this is my first venture with Visika. Since beginning cinematography ನಲ್ಲಿ ಒಂದು ಬಯೋಪಿಕ್ ಮಾಡಬೇಕು ಅಂತ ಒಂದು ಆಸೆ ಇತ್ತು. ಸೊ ಇದರಲ್ಲಿ ಅದು ಪೂರ ಆಗುತ್ತೆ. And thanks to Viray bro, ನನ್ನನ್ನು ಇಷ್ಟು ಇಯರ್ಸ್ ಇಂದ ಕ್ಯಾರಿ ಮಾಡಿದ್ದಕ್ಕೆ ಅಂಡ್ ಫಾರ್ ದಿಸ್ ಆಪರ್ಚುನಿಟಿ. ಸೊ ಸಿನಿಮಾಟೋಗ್ರಫಿ ಮಾಡ್ತಾ ಇದ್ದೀನಿ ಈ ಮೂವಿಗೆ ಅಂಡ್ ಆಲ್ಸೋ ಎಡಿಟಿಂಗ್. ಥ್ಯಾಂಕ್ ಯು. ವೆಲ್ಕಮ್. ನಮಸ್ಕಾರ ಎಲ್ಲರಿಗೂ. ವೇದಿಕೆ ಮೇಲಿರುವಂತ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ, ಪ್ರೊಡ್ಯೂಸರ್ಗೂ, ಆರ್ಟಿಸ್ಟ್ಗೂ ನನ್ನ ಕಡೆಯಿಂದ ಒಂದು ಧನ್ಯವಾದ. ಸ್ಪೆಷಲಿ ನನಗೇನಂದ್ರೆ ವಿಸಿಕಾ ಫಿಲ್ಮ್ ಬ್ಯಾನರ್ ಜೊತೆ ಇದು 2ನೇ ಸಿನಿಮಾ ಮಾಡ್ತಾ ಇರೋದು. ತುಂಬಾ ಬಾಂಡಿಂಗ್ ಇದೆ. ನಾನು ನನ್ನ ಕೆರಿಯರ್ ಅಲ್ಲಿ ತುಂಬಾ ಆರ್ಟ್ ಮೂವೀಸು, ಕಮರ್ಷಿಯಲ್ ಮೂವೀಸು, ಮ್ಯೂಸಿಕ್ ಓರಿಯೆಂಟೆಡ್ ಮೂವೀಸ್ ಎಲ್ಲ ಮಾಡಿದ್ದೀನಿ. ಬಟ್ ಬಯೋಪಿಕ್ ಮಾಡಬೇಕು ಅಂತ ತುಂಬಾ ಆಸೆ. ಅದರಲ್ಲಿ ಈ ಆಸೆನ ನನ್ಗೆ ಈ ಸಿನಿಮಾಯಿಂದ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ನಾನು ಡೈರೆಕ್ಟರ್ ಜೊತೆ ಕುತ್ಕೊಂಡು ತುಂಬಾ ವರ್ಕ್ ಮಾಡಿದೀವಿ, ಮಾತಾಡಿದೀವಿ, ಡಿಸ್ಕಷನ್ ಮಾಡಿದೀವಿ. ಒಂದು ಚಾಲೆಂಜಿಂಗ್ ಸಬ್ಜೆಕ್ಟು. ಸರೋಜಿನಿ ಅಂತ ಒಂದು ಸಿನಿಮಾದಲ್ಲಿ ಸಾಂಗ್ಸ್ ಇದೆ, ಅದು ಯಾವ ತರ ಬರುತ್ತೆ ಅಂತ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಬಟ್ ತುಂಬಾ ಚೆನ್ನಾಗಿದೆ. ನೀವು ನೋಡಿದ್ರೆ ಖುಷಿ ಪಡ್ತೀರಾ. ಆ ಒಂದು ಬಯೋಪಿಕ್ ಅಲ್ಲಿ ಸಾಂಗ್ ಎಷ್ಟು ಇಂಪಾರ್ಟೆಂಟ್ ಅಂತ ಈ ಪಿಕ್ಚರ್ ಅಲ್ಲಿ ಗೊತ್ತಾಗುತ್ತೆ. ಅದನ್ನ ನಾವು ಸಕ್ಸಸ್ ಮಾಡ್ತೀವಿ. ಬಟ್ ನಿಮ್ಮೆಲ್ಲರದು ನಮ್ಗೆ ಒಂದು ಆಶೀರ್ವಾದ ಇರಬೇಕು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಾಸ್ಟರ್. ಹಿಂದಿಯಿಂದ ಬರ್ತೀನಿ ಈಗ ಸಿನಿಮಾ ಬಗ್ಗೆ ಹೇಳ್ಕೊಳಕ್ಕೆ. ಸುಮಾರು 6 ತಿಂಗಳ ಮುಂಚೆ ನಾನು ಮುಂಬೈಗೆ ಹೋದಾಗ ನಾನು ವಿಸಿಕಾ ಫಿಲ್ಮ್ಸ್ ಆಫೀಸ್ಗೆ ಹೋದೆ. ನಮ್ಮ CV ಕುಲಕರ್ಣಿ ಸರ್ ಏನಿದ್ದಾರೆ ಅವ್ರನ್ನ ಮೀಟ್ ಮಾಡ್ಲಿಕ್ಕೆ ಮೊದಲು ಹೋದೆ. ನಂತರ ನಮ್ಮ ಚರಣ್ ಸುವರ್ಣ ಸರ್. ಆಕ್ಚುಲಿ ದೇರ್ ಆರ್ 3 ಪೀಪಲ್ ವಿತೌಟ್ ಹೂ ಈ ಸಿನಿಮಾ ಆಗ್ತಿರಲಿಲ್ಲ. That is Mr. Kulkarni sir, Charan sir and Hani sir. So I really thank you from the bottom of my heart, all 3 of you. If not, ಇದೊಂಥರ ಕನಸು ನಮಗೆ ಹೋದಾಗ. ಓಕೆ, ಸೊ ನಾನು ಫಸ್ಟ್ ಹನಿ ಅವ್ರು ಮಾತಾಡ್ಸ್ಬಿಟ್ಟು ಆಮೇಲೆ ಬರ್ತೀನಿ. 1 ನಿಮಿಷ. वैसे सेकंड फिल्म है ये कन्नड़ा, और सरोजिनी के लिए तो मैं क्या बोलूं. जब से राइटर सर से मैं मिला और इन्होंने बताया सरोजिनी की एक ऐसी फिल्म मैं लिख रहा हूँ, तो मैंने कहा सर ये फिल्म मैं जरूर करूँगा. तो तभी से वो बस जुड़ाव हो गया इस फिल्म से, और वो चीजें फिर जुड़ती चली गई. और अभी नाव वो दिख भी रही हैं, सब हमारे साथ हैं, सोनल, शांति जी और हितेन जी, और नाव विनय सर. अभी डेफिनेटली हम लोग फॉरवर्ड टू यू सर. डन सर, थैंक यू सो मच. ನನಗೆ ಒಂದ್ಸಲ ನಮ್ಮ ಸಿನಿಮಾ ಹೈದರಾಬಾದಲ್ಲಿ ಈ ಸಿನಿಮಾವನ್ನು ಯಾರು ಕ್ಯಾರಿ ಮಾಡ್ತಾರೆ ಅವರು ಹೈದರಾಬಾದ್ ಇಂದ ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದಿದ್ದಾರೆ. ಅವರನ್ನು ನಾನು ಸ್ಟೇಜಿಗೆ ಕರೆಬೇಕು. ರಮೇಶ್ ಭಂಡಾರಿ ಸರ್, ಪ್ಲೀಸ್ ಆಗಿ 1 ಮಿನಿಟ್ ಇಂಟ್ರೊಡ್ಯೂಸ್ करवाते. ಈ ಸಿನಿಮಾವನ್ನು ನಾವು ತೆಲುಗು ಅಲ್ಲಿ ಡಬ್ ಮಾಡಿದಾಗ ಈ ಸಿನಿಮಾವನ್ನು ಅವರು ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. Mr. Ramesh Bhandari. First, I would like to congratulate the team here, the producers, Kulkarni Saab, Charanji and Hani Saab. Actually, we are neighbors in Mumbai. Yes. That's how. Padosi. So, if I speak in English, I think I'm more comfortable. So, I'll continue in English. I think it's a really nice story. Especially, I want to congratulate the team because this is a hidden story no one knows, and bringing that out to the Indian audience, not only the Kannada people are fortunate and even Hindi. So I said why not also dub into Telugu, because Shanti Priya ma'am is known in South, in Telugu and everywhere. So this is it's not just a Kannada or Hindi movie. I want to tell that this is going to be a pan-India movie. Yes. Right, and I would like to congratulate all the team and wishing them all the best, and great to be part of the
journey in this. Thank you. She was born in 1878, right? 1878, yeah, 1878. She passed away in the 50s, 1950s, 49, sorry, yeah, 49 she passed away. Yeah, so entire ಇದೇನಿದೆ ಟ್ರಾವೆಲ್ ಏನಿದೆ ಅವ್ರ ಬದುಕಿಂದು ಕಂಪ್ಲೀಟ್ ವಿ ಆರ್ ಗೋಯಿಂಗ್ ಟು ಪೋರ್ಟ್ರೇ ಇನ್ ದಿಸ್ ಒನ್. ಲೊಕೇಶನ್ಸ್ ಫಸ್ಟ್ ಸ್ಕೆಡ್ಯೂಲ್ ವಿ ಆರ್ ಪ್ಲಾನಿಂಗ್ ಇನ್ ಕೂರ್ಗ್. ಯಾ, ಕೂರ್ಗಲ್ಲಿ ಕೆಲವು ಪೋರ್ಷನ್ಸ್ ಬೆಂಗಳೂರಲ್ಲೂ ನಾವು ಶೂಟ್ ಮಾಡ್ತೀವಿ ಅಂಡ್ ದೇರ್ ಆರ್ ಸಮ್ ಪೋರ್ಷನ್ಸ್ ವಿಚ್ ವಿ ಗೋಟ್ ಶೂಟ್ ಇನ್ ಮುಂಬೈ ಎಸ್ ವೆಲ್ ಅಂಡ್ ದೆನ್ UP ಕೂಡ ಬಿಕಾಸ್ ಶಿ ವಾಸ್ ದ ಲಾಂಗೆಸ್ಟ್ ಸ್ಟ್ಯಾಂಡಿಂಗ್ ಆನರ್ ಆಫ್ UP. there are a lot of things which can be told there as well. So UP ಕೂಡ ಒಂದು 20-25 days we are shooting there. ಸರ್ ಮೂಲ ಕನ್ನಡ ಮೂಲ ಹಿಂದಿ ಕೂಡ ಎರಡೂ ಲ್ಯಾಂಗ್ವೇಜ್ ಅಲ್ಲಿ ಸೈಮಲ್ಟೇನಿಯಸ್ ಆಗಿ ಶೂಟ್ ಮಾಡ್ತಾ ಇದೀವಿ ಸರ್. ಅದೇ ಕನ್ನಡ ಅಂಡ್ ಹಿಂದಿ ಎರಡು ಸ್ಟೇಟ್ ಆಗಿ ಶೂಟ್ ಮಾಡ್ತಾ ಇದೀವಿ, ತಮಿಳ್ ಅಂಡ್ ತೆಲುಗು ಡಬ್ ಮಾಡ್ತಾ ಇದೀವಿ ಸರ್. ತೊಂದ್ರೆ ಏನು ಅಂದ್ರೆ ನಾನ್ ಕನ್ನಡ ಮಾತಾಡ್ಬಿಡ್ತೀನಿ, ಅವ್ರಿಗೆ ಅರ್ಥ ಆಗಿಲ್ಲ ಅಂದ್ರೆ ಅವ್ರಿಗೇನ ಅನ್ಬಿಟ್ಟೆ ಅನ್ಕೊಂಡ್ಬಿಟ್ಟಾರ ಅಂತ ಅಷ್ಟೇ ಸರ್, ಇನ್ನೇನಿಲ್ಲ. ನಾನ್ ಕನ್ನಡ ಹೌದು ಸರ್, ಕರೆಕ್ಟ್ ನಿಜ ಸರ್. ಅಂದ್ರೆ ಏನಂದ್ರೆ ಈಗ ನಾನ್ ಮಾತಾಡ್ಬಿಡ್ತೀನಿ, ಪಾಪ ಅವ್ರ ಆಮೇಲೆ ಏನೋ ನನ್ಗೆ ರ್ಯಾಂಕ್ ಹೇಳ್ಬಿಟ್ರ ಅಂತ ಅನ್ಕೊಂಡ್ಬಿಟ್ಟಾರ ಅಷ್ಟೇ. ಇಲ್ಲ, ಐ ಅಂಡರ್ಸ್ಟ್ಯಾಂಡ್, ಐ ಟೋಟ್ಲಿ ಅಂಡರ್ಸ್ಟ್ಯಾಂಡ್ ದಟ್, ಬಟ್ ಐ ಡೋಂಟ್ ವಾಂಟ್ ಟು ಡಿಸ್ರೆಸ್ಪೆಕ್ಟ್ ದೆಮ್ ಎಸ್ ಮೇಲೆ ಅನ್ಕೊಂಡ್ಬಿಟ್ಟಾರೆ ಅಷ್ಟೇ, ಇನ್ನೇನು ರೀಸನ್ ಅಲ್ಲ. ಯಾಕೆ ನಾನೊಬ್ಬ ಕನ್ನಡಿಗ, ನನ್ನ ತಂದೆ ಒಂದು ಕನ್ನಡ ಪತ್ರಿಕೆಗೆ 37 ವರ್ಷ ಎಡಿಟರ್ ಆದಂತವ್ರು. ಕನ್ನಡ ನಮ್ಮ ಮನೇಲಿ ಇದೆ, ಕನ್ನಡನೇ ನನ್ನ ಜೀವ, ಕನ್ನಡನೇ ಇಲ್ಲೇ ಇದೀವಿ ಅದು 11 ವರ್ಷದಿಂದ. ಸರಿ ಸರ್, ಖಂಡಿತವಾಗ್ಲು ಅವರ ಫ್ಯಾಮಿಲಿ ಹತ್ರ NOC ತಗೊಂಡಿದ್ದಾರೆ. ಸೊ ದಟ್ ವೇ ನಾವು ವಿ ಹ್ಯಾವ್ ಸಾರ್ಟೆಡ್ ದಟ್ ಔಟ್. ನಾಳೆ ದಿವಸ ಯಾವುದೇ ತರ ಪ್ರಶ್ನೆ ಅವ್ರ ಕಡೆಯಿಂದ ಬರಬಾರದು ಅಂತ ನಮ್ಮ ಪ್ರೊಡಕ್ಷನ್ ಟೀಮ್ ಏನಿದೆ, ಇಟ್ಸ್ ಅ ವೆರಿ ಸ್ಟ್ರಾಂಗ್ ಪ್ರೊಡಕ್ಷನ್ ಟೀಮ್. ಐ ರಿಯಲಿ ವಾಂಟ್ ಟು ಥ್ಯಾಂಕ್ ದೆಮ್ ಆಲ್ಸೋ, ಬಿಕಾಸ್ ನನ್ನ ಕೆಲಸ ಒಂದು 50% ಅವರೇ ಕಮ್ಮಿ ಮಾಡ್ಬಿಡ್ತಾರೆ. ಪ್ರೊಡಕ್ಷನ್ ಟೀಮ್ ಇಸ್ ವೆರಿ ಸ್ಟ್ರಾಂಗ್. ಸೊ ಈ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನೇನು ಕೆಲಸ ಮಾಡಬೇಕು ಎಲ್ಲವನ್ನೂ ನನ್ನ ಪ್ರೊಡಕ್ಷನ್ ಟೀಮ್ ಮಾಡಿ ರೆಡಿ ಇಟ್ಟಿದ್ದಾರೆ ಆಗ್ಲೇ. ಸೊ NOC ಆಲ್ಸೋ ದೇ ಆಲ್ರೆಡಿ ಟೇಕನ್. ಸೊ ನಾವು ಆ ಕಥೆನ ಯಾವುದೇ ರೀತಿ ಹೇಳಬೇಕಾದ್ರೂ ನಾವೇನು ಹೆದರ್ಬೇಕಾಗಿಲ್ಲ. ಇಟ್ ಇಸ್ ಸೇಫ್. ಫೋಟೋ ಒಂದು ನಿಮಿಷ ಕರೆಕ್ಟಾಗಿ ಯಾರು ನಾನು ನೀವು ನಾಳೆ